ಲೋಕದಲ್ಲಿ ಹಲವಾರು ಸಭೆಗಳಿವೆ, ಆದರೆ ಪ್ರತಿ ಸಭೆಯು ತನ್ನದೇ ಆದ ಸಿದ್ಧಾಂತವನ್ನು ಹೊಂದಿದೆ ಮತ್ತು ಅವರು ಒಬ್ಬರಿಗೊಬ್ಬರು ಅವರೇ ದೇವರ ನಿಜವಾದ ಮಕ್ಕಳು ಎಂದು ಹೇಳುತ್ತಾರೆ. ಅವರೇ ದೇವರ ಮಕ್ಕಳು ಎಂದು ಆಗ್ರಹಿಸುತ್ತಾರೆ ಮತ್ತು ನಾವು ಸಹ ನಾವೇ ದೇವರ ಮಕ್ಕಳು ಎಂದು ಹೇಳುತ್ತೇವೆ. ಹಾಗಾದರೆ ದೇವರ ನಿಜವಾದ ಮಕ್ಕಳು ಯಾರು? ನಮ್ಮ ನಡುವೆ ತೀರ್ಪು ನೀಡುವವರು ಯಾರಾದರೂ ಇರಬೇಕಲ್ಲವೇ? ನಾವು ರೋಮಾಪುರದವರಿಗೆ ಅಧ್ಯಾಯ 8 ವಚನ 12 ನೋಡೋಣ ಮತ್ತು ದೇವರು ಯಾರನ್ನು ತನ್ನ ಮಕ್ಕಳೆಂದು ಕರೆಯುತ್ತಾರೆಂದು ಕಂಡುಹಿಡಿಯೋಣ. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆಯೇ ಹೊರತು ಶರೀರಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಬಾಧ್ಯರು ಎಂದರೆ ಉತ್ತರಾಧಿಕಾರಿ ಅಥವಾ ವಾರಸುದಾರ ಎಂದಾಗಿದೆ. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. 18절의 말씀 보시면 생각한데 현재 고난은 장차 우리에게 나타날 그 영광에 비교하면 좋게 비교할 수 없도다. ಅದನ್ನು ಯಾವುದರೊಂದಿಗೂ ಹೋಲಿಸಲಾಗುವುದಿಲ್ಲ. ದೇವರ ರಾಜ್ಯದ ಮಹಿಮೆಯು ತುಂಬಾ ಭವ್ಯ ಮತ್ತು ಪ್ರಕಾಶಮಾನವಾಗಿದೆ. ನಾವು ಈ ಭೂಮಿಯ ಮೇಲೆ ಬೇಸರ, ದಣಿದ ಮತ್ತು ಆಯಾಸ ಜೀವನವನ್ನು ನಡೆಸುತ್ತಿದ್ದರೂ ನಾವು ನಮ್ಮ ಮನೆಯಾದ ದೇವರ ಶಾಶ್ವತ ರಾಜ್ಯಕ್ಕೆ ಹಿಂತಿರುಗಿದಾಗ ಉಲ್ಲಾಸ ಮತ್ತು ಸಂತೋಷ ಮಾತ್ರ ಪ್ರತಿದಿನ ಉಕ್ಕಿ ಹರಿಯುತ್ತಿದೆ. ಯಾವುದೇ ನೋವಿರುವುದಿಲ್ಲ, ವಯಸ್ಸಾಗುವುದಿಲ್ಲ, ದುಃಖವಿಲ್ಲ ಮತ್ತು ಸಂಕಟವಿಲ್ಲ. ಅಪೊಸ್ತಲ ಪೌಲನು ಅದನ್ನು ನೋಡಿದನು. ಅವನು ಕಲಿತದ್ದೆಲ್ಲವೂ ಮತ್ತು ಅವನ ಉತ್ತಮ ಕುಟುಂಬದ ಹಿನ್ನೆಲೆಯು ದೇವರ ರಾಜ್ಯಕ್ಕೆ ಹೋಲಿಸಬಹುದಾದ ವಿಷಯಗಳಾಗಿರಲಿಲ್ಲ. ಹಾಗಾಗಿ ಅವನು ಕಷ್ಟಗಳನ್ನು ಅನುಭವಿಸಿದರೂ, ಹಸಿವಿನಿಂದ ಬಳಲಿದರೂ, ಕಳಪೆ ಬಟ್ಟೆಯನ್ನು ಧರಿಸಿದ್ದರೂ ಮತ್ತು ನಿದ್ರೆಯಿಲ್ಲದಿದ್ದರೂ ಅವನು ಸುವಾರ್ತೆಯನ್ನು ಹೇಗೆ ಸಾರಿದನು? ಅವನು ಉಲ್ಲಾಸ ಮತ್ತು ಸಂತೋಷದಿಂದ ಬೋಧಿಸಿದನು. ಏಕೆಂದರೆ ದೇವರ ಶಾಶ್ವತ ರಾಜ್ಯವು ಅವನಿಗಾಗಿ ಕಾಯುತ್ತಿತ್ತು. ದೇವರು ತನ್ನ ಮಕ್ಕಳು ದೇವರ ರಾಜ್ಯವನ್ನು ಬಾಧ್ಯಸ್ಥರಾಗಿ ಪಡೆಯುವ ಬಾಧ್ಯರು ಎಂದು ಹೇಳಿದರು. ಹಾಗಾದರೆ ನಾವು ದೇವರ ಬಾಧ್ಯಸ್ಥರಾಗುವುದು ಹೇಗೆ? ನಾವು ದೇವರ ಬಾಧ್ಯಸ್ಥರಾಗುವುದು ಹೇಗೆ ಎಂದು ತಿಳಿಯಲು ನಾವು ಮತ್ತಾಯನು ಅಧ್ಯಾಯ 13 ವಚನ 10 ನೋಡೋಣ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯರೂಪವಾಗಿ ಅವರ ಸಂಗಡ ಮಾತಾಡುತ್ತೀ ಎಂದು ಕೇಳಿದರು. ಅದಕ್ಕಾತನು ಅವರಿಗೆ, ಪರಲೋಕರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ನಾನು ಅವರ ಸಂಗಡ ಸಾಮ್ಯರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ ಮತ್ತು ತಿಳುಕೊಳ್ಳುವುದಿಲ್ಲ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದದರಿಂದ ನೀವು ಧನ್ಯರು. ಭೂಮಿಯ ಮೇಲಿರುವ ಜನರು ಪರಲೋಕದ ಎಲ್ಲಾ ರಹಸ್ಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಯೇಸು ಅನೇಕ ಸಾಮ್ಯಗಳನ್ನು ಬಳಸಿದರು. ಇತ್ತೀಚಿನ ದಿನಗಳಲ್ಲಿ ಸಮುದ್ರ ತೀರದ ಮರಳಿನಂತಹ ಅನೇಕ ಸಭೆಗಳಿದ್ದರೂ ದೇವರ ಬಾಧ್ಯಸ್ಥರು ಎಲ್ಲಿದ್ದಾರೆ ಮತ್ತು ದೇವರ ಬಾಧ್ಯಸ್ಥರು ಯಾವ ನಂಬಿಕೆಯನ್ನು ಹೊಂದಿದ್ದಾರೆಂದು ನಾವು ಯೇಸು ಹೇಳಿದ ಸಾಮ್ಯಗಳ ಮೂಲಕ ತಿಳಿದುಕೊಳ್ಳಬೇಕು. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಎಂದು ಬರೆಯಲಾಗಿದೆ.
ಸತ್ಯವೇದದ ಮೂಲಕ ನಾವು ದೇವರ ಮಕ್ಕಳೇ ಅಥವಾ ಭಾನುವಾರದ ಸೇವೆಯನ್ನು ಮಾಡುವವರು ದೇವರ ಮಕ್ಕಳೇ ಅಥವಾ ಇತರರು ದೇವರ ಮಕ್ಕಳೇ ಎಂದು ಪರಿಶೀಲಿಸಬೇಕು. 사람들이 자녀인지 이 내용을 우리가 확인을 분명히 성경을 가지고 해야 되겠습니다. 예. 우리 ಮತ್ತಾಯನು ಅಧ್ಯಾಯ 13 ವಚನ 34ರೊಂದಿಗೆ ಮುಂದುವರಿಸೋಣ. 말씀 넘어가 보도록 합시다. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. 비유로 말씀하시고 비유가 아니면 ಹೀಗೆ ನಾನು ಬಾಯಿದೆರೆದು ಸಾಮ್ಯರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು. 부터 감추인 것을 드러내리라 함을 이루려 하심이라고 했습니다. 그럼 ಯೇಸು ಬಳಸಿದ ಅನೇಕ ಸಾಮ್ಯಗಳಲ್ಲಿ 오늘 우리 누가 ಇಂದು ಲೂಕನು ಅಧ್ಯಾಯ 16ರಲ್ಲಿ ಕಂಡುಬರುವ ಅಬ್ರಹಾಮನ ಕುಟುಂಬದ ಸಾಮ್ಯದ ಮೂಲಕ ಪರಲೋಕದ ಬಾಧ್ಯಸ್ಥರು ಮತ್ತು ಪರಲೋಕದ ಮಕ್ಕಳು ಯಾರು ಎಂಬುದನ್ನು ನಾವು ದೃಢಪಡಿಸಿಕೊಳ್ಳುತ್ತೇವೆ. 확인을 한번 해보는 시간 갖겠습니다. ಲೂಕನು ಅಧ್ಯಾಯ 16 ವಚನ 19ಕ್ಕೆ ಹೋಗೋಣ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖಸಂತೋಷಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷೆಗಾರನು ಬಿದ್ದುಕೊಂಡಿದ್ದನು. ಇವನು ಮೆತುಂಬಾ ಹುಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟಪಡುತ್ತೇನೆ ಎಂದು ಕೂಗಿ ಹೇಳಿದನು. ಐಶ್ವರ್ಯವಂತನು ಸತ್ತನು ಮತ್ತು ಲಾಜರನು ಸಹ ಸತ್ತನು. ಅದರ ನಂತರ ಲಾಜರನನ್ನು ಯಾರ ಎದೆಗೆ ಒರಗಿಸಿದರು? ಅವನನ್ನು ಅಬ್ರಹಾಮನ ಎದೆಗೆ ಒರಗಿಸಿದರು. ಆದರೆ ಐಶ್ವರ್ಯವಂತನು ಎಲ್ಲಿಗೆ ಹೋದನು? ಅವನು ನರಕಕ್ಕೆ ಹೋದನು. ನರಕಕ್ಕೆ ಹೋದ ಐಶ್ವರ್ಯವಂತನು ಅಬ್ರಹಾಮನ ಎದೆಗೆ ಒರಗಿಸಿದ್ದ ಲಾಜರನನ್ನು ನೋಡಿದಾಗ ಮನಪೂರ್ವಕವಾಗಿ ಕೇಳಿದನು, ತಂದೆ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟಪಡುತ್ತೇನೆ ಎಂದು ಕೂಗಿ ಹೇಳಿದನು. ಹಾಗಾಗಿ ಈಗ ಅವನು ಅಬ್ರಹಾಮನನ್ನು ಮನಪೂರ್ವಕವಾಗಿ ಕೇಳಿದನು. ಆಧ್ಯಾತ್ಮಿಕ ಲೋಕದಲ್ಲಿ ದೇವರನ್ನು ಹೊರತುಪಡಿಸಿ ಯಾರೊಬ್ಬರೂ ತಂದೆ ದೇವರಾಗಲು ಸಾಧ್ಯವಿಲ್ಲ. ಎಷ್ಟಾದರೂ ಲೂಕನು ಅಧ್ಯಾಯ 16 ವಚನ 23, ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ತಂದೆಯೇ ದೇವರೇ ಎಂದು ಹೇಳಬೇಕಾಗಿದ್ದ ವಾಕ್ಯವೃಂದದಲ್ಲಿ ಅವನು ಏನೆಂದು ಹೇಳಿದನು? ಅವನು ತಂದೆಯೇ ಅಬ್ರಹಾಮನೇ ಎಂದು ಹೇಳಿದನು. ಹಾಗಾದರೆ ಈ ಸಾಮ್ಯದಲ್ಲಿ ಅಬ್ರಹಾಮನು ನಿಜವಾಗಿ ಯಾರನ್ನು ಸೂಚಿಸುತ್ತಾನೆ? ದೇವರನ್ನು ಸೂಚಿಸುತ್ತಾನೆ. ಆಧ್ಯಾತ್ಮಿಕ ಲೋಕದಲ್ಲಿ ದೇವರನ್ನು ಹೊರತುಪಡಿಸಿ ಯಾರನ್ನೂ ತಂದೆ ಎಂದು ಕರೆಯಲಾಗುವುದಿಲ್ಲ. ತಂದೆಯೇ ದೇವರು. ಹಾಗಾದರೆ ಐಶ್ವರ್ಯವಂತನು ತಂದೆಯೇ ದೇವರೇ ಎಂದು ಹೇಳುವ ಬದಲು ತಂದೆಯೇ ಅಬ್ರಹಾಮನೇ ಎಂದು ಹೇಳುವ ಮೂಲಕ ಯೇಸು ದೇವರನ್ನು ಅಬ್ರಹಾಮನಿಗೆ ಏಕೆ ಸಂಬಂಧಿಸಿದರು? ಈ ಭಾಗವು ಬಹಳ ಮುಖ್ಯವಾಗಿದೆ. ದೇವರ ಬಾಧ್ಯಸ್ಥರು ಯಾರು ಎಂಬುದನ್ನು ನಾವು ಕಂಡುಕೊಳ್ಳಬಹುದಾದ ಪ್ರಮುಖ ಸತ್ಯವು ಅಬ್ರಹಾಮನ ಕುಟುಂಬದಲ್ಲಿ ಅಡಗಿದೆ. ರಹಸ್ಯವನ್ನು ಕಂಡುಹಿಡಿಯೋಣ. ಅಂತಿಮವಾಗಿ ಅಬ್ರಹಾಮನ ಕುಟುಂಬದ ಬಾಧ್ಯಸ್ಥರು ಯಾರನ್ನು ಸೂಚಿಸುತ್ತಾರೆ? ದೇವರ ರಾಜ್ಯದ ಬಾಧ್ಯಸ್ಥರು. ಅಬ್ರಹಾಮನು ದೇವರನ್ನು ಸೂಚಿಸುವುದರಿಂದ ಅಬ್ರಹಾಮನ ಕುಟುಂಬವು ಪರಲೋಕ ರಾಜ್ಯದಲ್ಲಿರುವ ದೇವರ ಕುಟುಂಬವನ್ನು ಸೂಚಿಸುತ್ತದೆ. ಆದಿಕಾಂಡ ಅಧ್ಯಾಯ 15ರ ಪ್ರಕಾರ ಅಬ್ರಹಾಮನಿಗೆ ವಯಸ್ಸಾಗುತ್ತಿದ್ದಂತೆ ಅವನು ತನ್ನ ಬಾಧ್ಯಸ್ಥನ ಬಗ್ಗೆ ಸ್ವಲ್ಪ ಚಿಂತಿಸುತ್ತಿದ್ದನು. ಅಬ್ರಹಾಮನು ಚಿಂತಿತನಾಗಿದ್ದನು, ಏಕೆಂದರೆ ಅವನು ಆ ಸಮಯದವರೆಗೂ ಮಕ್ಕಳಿಲ್ಲದವನಾಗಿದ್ದನು. ಆದರೆ ಅವನ ಮನೆಯಲ್ಲಿ ಬೆಳೆದ ಎಲಿಯೆಜರ್ ಎಂಬ ಸೇವಕನಿದ್ದನು. ಅವನು ಸೇವಕನನ್ನು ತನ್ನ ಬಾಧ್ಯಸ್ಥನಾಗಿ ತೆಗೆದುಕೊಳ್ಳುವುದಾಗಿ ಯೋಚಿಸಿದನು, ಆದರೆ ಅವನು ಇನ್ನೂ ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಆಗ ದೇವರು ಅಬ್ರಹಾಮನಿಗೆ ಬಾಧ್ಯಸ್ಥನು ಯಾರು ಎಂದು ಹೇಳಿದರು. ವಾಸ್ತವವಾಗಿ ದೇವರಿಗೆ ಮಾಡಲು ಅನೇಕ ಕೆಲಸಗಳಿವೆ. ಒಬ್ಬ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಸಂಧಿಸಿ ಯಾರನ್ನಾದರೂ ಅವರ ಬಾಧ್ಯಸ್ಥನಾಗಿ ಮಾಡುವಂತೆ ಹೇಳುವಷ್ಟು ಅವರಿಗೆ ಸಮಯವಿಲ್ಲ. ಸತ್ಯವೇದವು ಈ ವಿಷಯಗಳನ್ನು ಒಳಗೊಂಡಿರುವ ಪುಸ್ತಕವಲ್ಲ.
ಆದಿಕಾಂಡ ಪುಸ್ತಕವು ದೇವರ ರಹಸ್ಯವನ್ನು ಒಳಗೊಂಡಿದೆ. ಅಬ್ರಹಾಮನ ಕುಟುಂಬದ ಮೂಲಕ ಯಾರು ದೇವರ ಬಾಧ್ಯಸ್ಥರಾಗುತ್ತಾರೆ, ಯಾರು ದೇವರ ಮಕ್ಕಳಾಗುತ್ತಾರೆ ಎಂಬುದನ್ನು ನಾವು ನೋಡಬಹುದು. ಹಾಗಾಗಿ ನಾವು ಈ ವಿಷಯವನ್ನು ಅಧ್ಯಯನ ಮಾಡದೇ ಇರಲು ಸಾಧ್ಯವಿಲ್ಲ. ನಾವು ಆದಿಕಾಂಡ ಅಧ್ಯಾಯ 15 ವಚನ 1 ನೋಡೋಣ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೆನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದದರಿಂದ. ನಾನು ಸಂತಾನವಿಲ್ಲದವನಾಗಿ ಎಂಬುದರ ಅರ್ಥವೇನು? ಇದರರ್ಥ ನನಗೆ ಮಕ್ಕಳಿಲ್ಲ ಎಂದಾಗಿದೆ. ಅಲ್ಲಿಯವರೆಗೆ ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ. ವಯಸ್ಸಾಗಿದ್ದರೂ ಅವನಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಅಬ್ರಹಾಮನು ದೇವರೊಂದಿಗೆ ಸಂಭಾಷಣೆ ನಡೆಸಿದನು. ಅವನು ಎಲಿಯೆಜರನ್ನು ತನ್ನ ಬಾಧ್ಯಸ್ಥನಾಗಿ ತೆಗೆದುಕೊಳ್ಳಬೇಕೆಂದು ದೇವರಿಗೆ ಹೇಳಿದಾಗ ದೇವರು ಏನು ಹೇಳಿದರು? ನಾವು ವಚನ 3 ನೋಡೋಣ. ತಿರುಗಿ ಅಬ್ರಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ. ಎಲಿಯೆಜರ್ ತನ್ನ ಬಾಧ್ಯಸ್ಥನಾಗುವುದಿಲ್ಲ ಎಂದು ದೇವರು ಅಬ್ರಹಾಮನಿಗೆ ಹೇಳಿದರು. ನಾವು ವಚನ 4 ಮುಂದುವರಿಸೋಣ. ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ, ಅಬ್ರಹಾಮನಿಗೆ ವಯಸ್ಸಾಗಿ ದಮಸ್ಕದ ಎಲಿಯೆಜರನ್ನು ತನ್ನ ಬಾಧ್ಯಸ್ಥನಾಗಿ ತೆಗೆದುಕೊಳ್ಳುವಾಗ ದೇವರು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ. ಇದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಬಹಳ ಮುಖ್ಯವಾದ ಭಾಗವಾಗಿದೆ. ದೇವರು, ಎಲಿಯೆಜರ್ ನಿನ್ನ ಬಾಧ್ಯಸ್ಥನಾಗುವುದಿಲ್ಲ, ಆದರೆ ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳುತ್ತಾ ಮೊದಲ ಅಭ್ಯರ್ಥಿಯನ್ನು ನಿರಾಕರಿಸಿದರು. ನಿಮಗೆ ತಿಳಿದಿರುವಂತೆ ಅಬ್ರಹಾಮನ ಕುಟುಂಬದಲ್ಲಿ ಅಬ್ರಹಾಮನ ಆಸ್ತಿಗೆ ಬಾಧ್ಯಸ್ಥರಾಗಬಹುದಾದ 3 ಅಭ್ಯರ್ಥಿಗಳಿದ್ದರು. ಮೊದಲ ಅಭ್ಯರ್ಥಿ ಎಲಿಯೆಜರ್, ಎರಡನೆಯವನು ಇಷ್ಮಾಯೇಲ್ ಮತ್ತು ಮೂರನೆಯವನು ಇಸಾಕನಾಗಿದ್ದನು. ಈ ಮೂವರಲ್ಲಿ ಯಾರು ಅಬ್ರಹಾಮನ ಬಾಧ್ಯಸ್ಥರಾಗುತ್ತಾರೆ ಎಂಬ ವಿಷಯವು ಇಡೀ ಮನುಕುಲದಿಂದ ದೇವರ ಮಕ್ಕಳನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಲು ಪ್ರಮುಖ ಕೀಲಿಯಾಗಿದೆ. ಎಲಿಯೆಜರ್ ಅಬ್ರಹಾಮನ ಕುಟುಂಬದಲ್ಲಿ ಜೀವಿಸುತ್ತಿದ್ದರೂ ದೇವರು ಅವನ ಬಾಧ್ಯಸ್ಥಿಕೆಯ ಕುರಿತು ಏನು ಹೇಳಿದರು? ದೇವರು ಅವನು ಅಬ್ರಹಾಮನ ಬಾಧ್ಯಸ್ಥನಾಗಲು ಸಾಧ್ಯವಿಲ್ಲ ಎಂದು ಹೇಳಿದರು. ನಾವು ಆದಿಕಾಂಡ ಅಧ್ಯಾಯ 16 ವಚನ 15 ನೋಡೋಣ. ಮೊದಲ ಅಭ್ಯರ್ಥಿ ಎಲಿಯೆಜರ್ ಬಾಧ್ಯಸ್ಥನಾಗಲು ವಿಫಲನಾದನು. ಎರಡನೇ ಅಭ್ಯರ್ಥಿಯಾಗಿ ಅಬ್ರಹಾಮನ ಮೊದಲ ಮಗು ಹುಟ್ಟಿತು. ಆದಿಕಾಂಡ ಅಧ್ಯಾಯ 16 ವಚನ 15 ನೋಡೋಣ. ಹಾಗಳು ಅಬ್ರಾಮನಿಂದ ಮಗನನ್ನು ಹೆತ್ತಳು. ಅಬ್ರಾಮನು ಅವನಿಗೆ ಇಷ್ಮಾಯೇಲ್ ಎಂದು ಹೆಸರಿಟ್ಟನು. ಇಷ್ಮಾಯೇಲನ ತಾಯಿಯಾದ ಹಾಗಳು ಸಾರಳ ದಾಸಿಯಾಗಿದ್ದಳು. ಸಾರಳು ಮಗುವನ್ನು ಹೆರಲು ಸಾಧ್ಯವಾಗದ ಕಾರಣ ಅಬ್ರಹಾಮನು ದಾಸಿಯಾದ ಹಾಗರಳ ಮೂಲಕ ಇಷ್ಮಾಯೇಲ್ ಎಂಬ ಮಗನನ್ನು ಪಡೆದನು. ಅಬ್ರಹಾಮನು ತನ್ನ ಮಗನ ಬಗ್ಗೆ ಬಹಳ ಸಂತೋಷಪಟ್ಟನು. ಅಬ್ರಹಾಮನು ತನ್ನ ಹೊಟ್ಟೆಯಿಂದ ಒಬ್ಬ ಮಗನು ಹುಟ್ಟಿದ ಕಾರಣ ಅವನು ಈ ಮಗನಿಗೆ ಎಲ್ಲವನ್ನೂ ಕೊಡಬೇಕೆಂದು ಯೋಚಿಸಿದನು. ಆದರೆ ಇದರ ಬಗ್ಗೆ ದೇವರು ಏನು ಹೇಳಿದರೆಂದು ನೋಡೋಣ. ಆದಿಕಾಂಡ ಅಧ್ಯಾಯ 17 ವಚನ 15-18. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು, ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಹಾಮನು ಅಡ್ಡಬಿದ್ದು ನಕ್ಕು. 100 ವರುಷದವನಿಗೆ ಮಗ ಹುಟ್ಟುವುದುಂಟೆ? 90 ವರುಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ, ಇಷ್ಮಾಯೇಲನಿದ್ದಾನಲ್ಲ, ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ದೇವರು ಇಷ್ಮಾಯೇಲನು ಯಾವುದೇ ತೊಂದರೆಯಿಲ್ಲದೆ ಆರೋಗ್ಯವಾಗಿ ಬದುಕಲಿ ಮತ್ತು ಅವನು ಸತ್ತ ನಂತರ ಅವನ ಸಂಪೂರ್ಣ ಆಸ್ತಿಯನ್ನು ಪಡೆಯಲಿ ಎಂದು ಅಬ್ರಹಾಮನು ಬಯಸಿದನು. ಆದರೆ ಪವಿತ್ರಾತ್ಮನಾದ ದೇವರು ಏನು ಹೇಳಿದರು? ಹಾಗಲ್ಲ, ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು. ಇಷ್ಮಾಯೇಲನು ಸಹ ಅವನ ಬಾಧ್ಯಸ್ಥನಾಗಲು ಅನುಮತಿಸಲಿಲ್ಲ.
ಈ ಬಾರಿಯೂ ದೇವರು ಇಲ್ಲ ಎಂದು ಹೇಳಿದರು. ಇದು ವಿಚಿತ್ರ ಅಲ್ಲವೇ? ದೇವರು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವನು ನಿನ್ನ ಬಾಧ್ಯಸ್ಥನಾಗುವನು ಎಂದು ಹೇಳಿದ್ದರಿಂದ ಅಬ್ರಹಾಮನು ತನ್ನ ಹೊಟ್ಟೆಯಿಂದ ಮಗನು ಹುಟ್ಟಿದರೆ ದೇವರು ಅವನನ್ನು ತನ್ನ ಬಾಧ್ಯಸ್ಥನಾಗಿ ಅನುಮತಿಸುವರು ಎಂದು ನಂಬಿದ್ದನು. ಎಷ್ಟಾದರೂ ಅಬ್ರಹಾಮನ ಹೊಟ್ಟೆಯಿಂದ ಮಗನು ಹುಟ್ಟಿದಾಗ ದೇವರು ಪುನಃ ಬಾಧ್ಯಸ್ಥನಾಗುವುದಿಲ್ಲ ಎಂದು ಹೇಳಿದರು. ಇದು ಬಹಳ ಮುಖ್ಯವಾಗಿದೆ. ದೇವರು ಏಕೆ ಬಾಧ್ಯಸ್ಥನಾಗುವುದಿಲ್ಲ ಎಂದು ಹೇಳಿದರು? ನಿಸ್ಸಂಶಯವಾಗಿ ದೇವರು ಅಬ್ರಹಾಮನ ಹೊಟ್ಟೆಯಿಂದ ಹುಟ್ಟುವವನು ಅವನ ಬಾಧ್ಯಸ್ಥನಾಗುವನು ಎಂದು ಹೇಳಿದರು. ಆದರೆ ಅಬ್ರಹಾಮನ ದೇಹದಿಂದ ಹುಟ್ಟಿದ ಇಷ್ಮಾಯೇಲನು ಅವನ ಬಾಧ್ಯಸ್ಥನಾಗಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ಒಂದು ನಿರ್ದಿಷ್ಟ ಕಾರಣ ಇರಬೇಕು. ನಾವು ಕಾರಣವನ್ನು ಕಂಡುಕೊಂಡಾಗ ಈ ಕಾಲದಲ್ಲಿ ನಾವು ತಾಯಿ ದೇವರನ್ನು ಏಕೆ ನಂಬಬೇಕು ಎಂಬುದಕ್ಕೆ ಪ್ರಮುಖ ಉತ್ತರವನ್ನು ಹೊಂದಬಹುದು. ಇಷ್ಮಾಯೇಲನ ತಂದೆ ಅಬ್ರಹಾಮನೇ, ಆದರೆ ಅವನ ತಾಯಿ ಯಾರು? ಅವಳು ದಾಸಿಯಾದ ಹಾಗರಳು. ಅವನ ತಾಯಿ ಸ್ವತಂತ್ರ ಸ್ತ್ರೀಯಾಗದೆ ದಾಸಿಯಾಗಿದ್ದಕ್ಕಾಗಿ ದೇವರು ಅವನನ್ನು ತಿರಸ್ಕರಿಸಿದರು. ಅವನನ್ನು ತಿರಸ್ಕರಿಸಿ ದೇವರು ಯಾವ ವಾಗ್ದಾನ ಮಾಡಿದರು? ಸಾರಳು ಮಗನನ್ನು ಹೆರುವಳು ಎಂದು ವಾಗ್ದಾನ ಮಾಡಿದರು. ದೇವರ ಮಾತಿಗೆ ಅಬ್ರಹಾಮನು ನಕ್ಕನು. ಆದರೆ ಇದರರ್ಥ ಅವನು ದೇವರ ಮಾತನ್ನು ತಿರಸ್ಕರಿಸಿದನು ಅಥವಾ ಅಪಹಾಸ್ಯ ಮಾಡಿದನು ಎಂದಲ್ಲ. ಓ ದೇವರೇ, ನನಗೆ ಸುಮಾರು 100 ವರ್ಷ ಮತ್ತು ಸಾರಳಿಗೆ 90 ವರ್ಷ. ಕೇವಲ ನನ್ನ ಕುಟುಂಬದ ಕಾರಣದಿಂದ ನೀವು ಇಷ್ಟು ಕಾಳಜಿ ತೋರಿಸುತ್ತಿದ್ದೀರಾ? ಓ ದೇವರೇ, ನನ್ನಿಂದಾಗಿ ನೀವು ಹಾಗೆ ಮಾಡುವಿರಾ? ನನಗೆ ಈಗಾಗಲೇ ವಯಸ್ಸಾಗಿದೆ, ಸಾರಳಿಗೂ ವಯಸ್ಸಾಗಿದೆ. ಇಷ್ಮಾಯೇಲ್ ನಿಮ್ಮ ಮುಂದೆ ತೊಂದರೆಯಿಲ್ಲದೆ ಬದುಕಬೇಕೆಂದು ಮತ್ತು ನನ್ನ ಆಸ್ತಿಗೆ ಬಾಧ್ಯಸ್ಥನಾಗಬೇಕೆಂದು ಬಯಸುತ್ತೇನೆ. ಅಬ್ರಹಾಮನು ದೇವರಿಗೆ ಚಿಂತಿಸಬೇಡಿ ಎಂದು ಹೇಳಿದನು, ಏಕೆಂದರೆ ದೇವರು ಅವನ ಬಗ್ಗೆ ಬಹಳ ಆಶೀರ್ವಾದ ಮತ್ತು ಪ್ರೀತಿಯಿಂದ ಕಾಳಜಿ ವಹಿಸುತ್ತಿದ್ದರು. ಅವನು ನಕ್ಕನು ಎಂದರೆ ಅವನು ದೇವರನ್ನು ಅಪಹಾಸ್ಯ ಮಾಡಿದನೆಂದು ಅರ್ಥವಲ್ಲ. ಅಬ್ರಹಾಮನು ಪ್ರಸ್ತಾಪಿಸಿದಂತೆ ದೇವರು ಮುಂದುವರಿಯಲಿಲ್ಲ, ಏಕೆಂದರೆ ಯಾರು ಅಬ್ರಹಾಮನ ಕುಟುಂಬದ ಬಾಧ್ಯಸ್ಥರಾಗುವರು ಎಂಬ ವಿಷಯವು ಬಹಳ ಮುಖ್ಯವಾದ ಅಂಶವಾಗಿದ್ದು, ಯಾರು ಪರಲೋಕದ ಜನರಾಗುತ್ತಾರೆ ಮತ್ತು ಯಾರು ದೇವರ ನಿಜವಾದ ಮಕ್ಕಳಾಗುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ. ಈ ಕಾರಣದಿಂದಲೇ ದೇವರು ಇಷ್ಮಾಯೇಲನನ್ನು ಬಾಧ್ಯಸ್ಥನಾಗಿ ಮಾಡಲಿಲ್ಲ. ಇಷ್ಮಾಯೇಲನು ಅಬ್ರಹಾಮನ ಹೊಟ್ಟೆಯಿಂದ ಹುಟ್ಟಿದ್ದರೂ ಅವನನ್ನು ಯೋಗ್ಯನೆಂದು ಪರಿಗಣಿಸಲಿಲ್ಲ. ಹಾಗಾದರೆ ಅಬ್ರಹಾಮನ ಬಾಧ್ಯಸ್ಥನಾಗಲು ಮಗನು ಯಾರ ಮೂಲಕ ಹುಟ್ಟಬೇಕು? ಬಾಧ್ಯಸ್ಥನು ಸಾರಳಿಂದ ಹುಟ್ಟಬೇಕು. ಮೊದಲು ಅಬ್ರಹಾಮನ ಹೊಟ್ಟೆಯಿಂದ ಹುಟ್ಟುವವನು ಬಾಧ್ಯಸ್ಥನಾಗುವನು ಎಂಬ ಷರತ್ತು ಇತ್ತು. ಇಷ್ಮಾಯೇಲನು ಅಬ್ರಹಾಮನ ಹೊಟ್ಟೆಯಿಂದ ಹುಟ್ಟಿದವನಾದರೂ ದೇವರು ಇಲ್ಲ ಎಂದು ಹೇಳಿದರು. ಅದೇಕೆಂದರೆ ಬಾಧ್ಯಸ್ಥನು ಸಾರಳ ಹೊಟ್ಟೆಯಿಂದ ಹುಟ್ಟಬೇಕು. ಆಗ ಅಬ್ರಹಾಮ ಮತ್ತು ಸಾರಾಳ ಹೊಟ್ಟೆಯಿಂದ ಹುಟ್ಟುವ ಮಗನು ಬಾಧ್ಯಸ್ಥನಾಗುವನು. ಆದಿಕಾಂಡ ಪುಸ್ತಕವು ಅನೇಕ ಪ್ರಮುಖ ಸತ್ಯಗಳನ್ನು ಒಳಗೊಂಡಿದೆ. ಇದು ಕೇವಲ ಒಂದು ಕುಟುಂಬದ ಇತಿಹಾಸವಲ್ಲ. ವಚನ 16 ಮತ್ತೊಮ್ಮೆ ನೋಡೋಣ. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಹಾಮನು ಅಡ್ಡಬಿದ್ದು ನಕ್ಕು. 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ? 90 ವರ್ಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ, ಇಷ್ಮಾಯೇಲನಿದ್ದಾನಲ್ಲ, ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ದೇವರು, ಹಾಗಲ್ಲ, ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು. ಅವನಿಗೆ ಇಸಾಕನೆಂದು ಹೆಸರಿಡಬೇಕು. ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು, ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು. ಅಂತಿಮವಾಗಿ ದೇವರು ಸಾರಳಿಂದ ಹುಟ್ಟಿದ ಮಗನಾದ ಇಸಾಕನನ್ನು ಬಾಧ್ಯಸ್ಥನಾಗಿ ಮಾಡಿದರು. ನಾವು ವಚನ 21ಕ್ಕೆ ಹೋಗೋಣ ಮತ್ತು ದೇವರು ಇಸಾಕನನ್ನು ನೇಮಿಸಿದ್ದನ್ನು ನೋಡೋಣ. ಆದರೆ ನನ್ನ ಒಡಂಬಡಿಕೆಯನ್ನು ಇಸಾಕನ ಸಂಗಡಲೇ ಸ್ಥಾಪಿಸಿಕೊಳ್ಳುತ್ತೇನೆ. ಬರುವ ವರುಷ ಇದೇ ಕಾಲದಲ್ಲಿ ಸಾರಳು ಅವನನ್ನು ಹೆರುವಳು ಅಂದನು. ಆಗ ದೇವರು ಅಬ್ರಹಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಅವನ ಬಳಿಯಿಂದ ಮೇಲಕ್ಕೆ ಹೋದನು. ಈ ರೀತಿಯಾಗಿ ಎಲಿಯೆಜರನು ತಿರಸ್ಕರಿಸಲ್ಪಟ್ಟನು ಮತ್ತು ಇಷ್ಮಾಯೇಲ್ ಕೂಡ ತಿರಸ್ಕರಿಸಲ್ಪಟ್ಟನು. ಅಂತಿಮವಾಗಿ ದೇವರು ಇಸಾಕನನ್ನು ಬಾಧ್ಯಸ್ಥನಾಗಿ ನೇಮಿಸಿದರು. ಅಬ್ರಹಾಮನಿಂದ ಮಗನು ಹುಟ್ಟಿರಬಹುದು, ಅವನು ಸಾರಾಳ ಮೂಲಕ ಹುಟ್ಟದಿದ್ದರೆ ಎಂದಿಗೂ ಅವನ ಬಾಧ್ಯಸ್ಥನಾಗುವುದಿಲ್ಲ ಎಂದು ದೇವರು ಹೇಳಿದರು. ಪ್ರಾಚೀನ ಇಸ್ರಾಯೇಲಿನಲ್ಲಿ ಚೊಚ್ಚಲ ಮಗನಿಗೆ ಚೊಚ್ಚಲತನದ ಹಕ್ಕನ್ನು ಕೊಡಲಾಗುತ್ತಿತ್ತು. ಇಡೀ ಕುಟುಂಬದ ಆಸ್ತಿಯನ್ನು ಚೊಚ್ಚಲ ಮಗನಿಗೆ ಕೊಡಲಾಯಿತು.
ಹಳೆಯ ದಿನಗಳಲ್ಲಿ ಕೊರಿಯಾ ಕೂಡ ಅದೇ ಪದ್ಧತಿಯನ್ನು ಹೊಂದಿತ್ತು. ಈ ರೀತಿಯಾಗಿ ಇಸ್ರಾಯೇಲ್ ಚೊಚ್ಚಲುತನದ ನಿಯಮವನ್ನು ಹೊಂದಿತ್ತು ಮತ್ತು ಜನರು ಅದನ್ನು ಸಂಪೂರ್ಣವಾಗಿ ಕೈಗೊಳ್ಳುತ್ತಿದ್ದರು. ಅಂತಹ ಪದ್ಧತಿಯಲ್ಲಿ ಅಬ್ರಹಾಮನಿಂದ ಹುಟ್ಟಿದ ಚೊಚ್ಚಲ ಮಗನು ಯಾರು? ಇಷ್ಮಾಯೇಲನು ಚೊಚ್ಚಲು ಮಗನಾಗಿದ್ದನು, ಆದರೆ ದೇವರು ಇಷ್ಮಾಯೇಲನನ್ನು ಅಂಗೀಕರಿಸಲಿಲ್ಲ. ಹಾಗಾದರೆ ಪದ್ಧತಿಯನ್ನು ಮುರಿಯುವುದರಲ್ಲಿ ದೇವರು ಏಕೆ ಮುಂಭಾಗದಲ್ಲಿದ್ದಾರೆ? ಬಾಧ್ಯಸ್ಥನು ಅಬ್ರಹಾಮನಿಂದ ಮಾತ್ರವಲ್ಲದೆ ಯಾರಿಂದಲೂ ಹುಟ್ಟಬೇಕು ಎಂಬುದು ದೇವರ ಚಿತ್ತವಾಗಿತ್ತು. ಸಾರಳ ಮೂಲಕ ಜನಿಸಿದ ಮಗನನ್ನು ದೇವರು ಪರಿಪೂರ್ಣ ಮಗು ಎಂದು ಒಪ್ಪಿಕೊಂಡರು. ಅಬ್ರಹಾಮನ ಕುಟುಂಬದಲ್ಲಿ ಬಾಧ್ಯಸ್ಥರನ್ನು ನಿರ್ಧರಿಸುವುದರ ಅರ್ಥವನ್ನು ರೋಮಾಪುರದವರಿಗೆ ಅಧ್ಯಾಯ 8ರಲ್ಲಿ ತಿಳಿದುಕೊಳ್ಳೋಣ. ರೋಮಾಪುರದವರಿಗೆ ಅಧ್ಯಾಯ 8 ವಚನ 14. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದಿರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ನಾವು ಏನಾಗಿದ್ದೇವೆ? ಬಾಧ್ಯರಾಗಿದ್ದೇವೆ. ನಾವು ಯಾರ ಬಾಧ್ಯರಾಗಿರಬೇಕು? ದೇವರಿಗೆ ಬಾಧ್ಯರು. ನಾವು ಅಬ್ರಹಾಮನ ಕುಟುಂಬದ ಇತಿಹಾಸವನ್ನು ನೋಡಿದಾಗ ಅಬ್ರಹಾಮನು ದೇವರನ್ನು ಸೂಚಿಸುತ್ತಾನೆ. ಇದರರ್ಥ ಅಬ್ರಹಾಮನ ಬಾಧ್ಯಸ್ಥನು ದೇವರ ಬಾಧ್ಯಸ್ಥರನ್ನು ಸೂಚಿಸುತ್ತಾರೆ. ದೇವರ ಬಾಧ್ಯಸ್ಥರು ಮತ್ತು ಮಕ್ಕಳಾಗಲು ಅಬ್ರಹಾಮನ ಕುಟುಂಬದ ಈ ಪ್ರಮುಖ ಇತಿಹಾಸವನ್ನು ನಾವು ಎಂದಿಗೂ ಮರೆಯಬಾರದು. ನಾವು ಈ ವಿಷಯವನ್ನು ನೋಡಿದಾಗ ಅಂತಿಮವಾಗಿ ಯಾರನ್ನು ದೇವರ ಮಕ್ಕಳು ಎಂದು ಒಪ್ಪಿಕೊಳ್ಳಬಹುದು ಎಂಬುದನ್ನು ನಾವು ತಿಳಿಯಬಹುದು. ಎಲಿಯೆಜರನು ಅವನ ತಂದೆ ಮತ್ತು ತಾಯಿ ಇಬ್ಬರೂ ದಾಸರಾಗಿದ್ದರು. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪೋಷಕರು ದಾಸರಾಗಿದ್ದರೆ ಅವರ ಮಕ್ಕಳು ಸಹ ದಾಸರಾಗಿ ಬದುಕುತ್ತಿದ್ದರು, ದಾಸದ ಸ್ಥಿತಿಯನ್ನು ಅನುಸರಿಸುತ್ತಿದ್ದರು. ಎಲಿಯೆಜರನ ತಂದೆ ದಾಸರಾಗಿದ್ದರು ಮತ್ತು ಅವನ ತಾಯಿ ಕೂಡ ದಾಸರಾಗಿದ್ದರು. ದೇವರು ಎಲಿಯೆಜರ್ ಬಾಧ್ಯಸ್ಥನಾಗುವುದಿಲ್ಲ ಎಂದು ಹೇಳಿದರು. ಅಬ್ರಹಾಮನ ಹೊಟ್ಟೆಯಿಂದ ಹುಟ್ಟುವವನೇ ಅವನ ಬಾಧ್ಯಸ್ಥನಾಗುವನು ಎಂದು ದೇವರು ಹೇಳಿದರು. ಎರಡನೇ ಅಭ್ಯರ್ಥಿಯಾದ ಇಷ್ಮಾಯೇಲನ ತಂದೆ ಅಬ್ರಹಾಮನು ಸ್ವತಂತ್ರ ಪುರುಷನಾಗಿದ್ದನು, ಆದರೆ ಅವನ ತಾಯಿ ಹಾಗರಳು ದಾಸಳಾಗಿದ್ದಳು. ದೇವರು ಪುನಃ ಬಾಧ್ಯಸ್ಥನಾಗುವುದಿಲ್ಲ ಎಂದು ಹೇಳಿದರು. ಇವರೆಲ್ಲರ ನಂತರ ಇಸಾಕನು ಬಾಧ್ಯಸ್ಥನಾದನು. ಇಸಾಕನು ಬಾಧ್ಯಸ್ಥನಾಗಲು ಅನುಮತಿಸಿದ ಅತ್ಯಂತ ನಿರ್ಣಾಯಕ ಅಂಶ ಯಾವುದು? ಅದು ಅವನ ತಾಯಿ. ಚೊಚ್ಚಲುತನದ ನಿಯಮವು ಕಟ್ಟುನಿಟ್ಟಾಗಿ ಇದ್ದ ಆ ದಿನಗಳಲ್ಲಿ ಅಬ್ರಹಾಮನ ಮೊದಲ ಮಗ ಇಷ್ಮಾಯೇಲ್ ಆಗಿದ್ದನು. ಹಾಗಾದರೆ ಇಷ್ಮಾಯೇಲನಿಗೆ ಕೊಡಬೇಕಾಗಿದ್ದ ಬಾಧ್ಯಸ್ಥಿಕೆಯ ಹಕ್ಕನ್ನು ಇಸಾಕನಿಗೆ ಏಕೆ ಕೊಡಲಾಯಿತು? ದೇವರು ಈ ಭಾಗಕ್ಕೆ ಪ್ರಾಮುಖ್ಯತೆ ನೀಡಿದ್ದಾರೆ. ಬಾಧ್ಯಸ್ಥಿಕೆಯ ಹಕ್ಕು ಸಂಪೂರ್ಣವಾಗಿ ತಂದೆಯ ರೇಖೆಯ ಮೇಲೆ ಅವಲಂಬಿತವಾಗಿದ್ದರೆ ಇಷ್ಮಾಯೇಲನು ಬಾಧ್ಯಸ್ಥಿಕೆಯನ್ನು ಪಡೆಯಬೇಕಿತ್ತು. ಇಷ್ಮಾಯೇಲನು ಉತ್ತಮ ಅರ್ಹತೆಗಳನ್ನು ಹೊಂದಿದ್ದನು. ಅವನು ಮೊದಲ ಮಗ, ಇಸಾಕನಿಗಿಂತ ದೊಡ್ಡವನು, ಆರೋಗ್ಯವಾಗಿ ಬಲಶಾಲಿಯಾಗಿದ್ದನು. ಇಷ್ಮಾಯೇಲನು ಬಾಧ್ಯತೆಯ ಹಕ್ಕನ್ನು ಹೊಂದಲು ಸಾಕಷ್ಟು ಅರ್ಹನಾಗಿದ್ದರೂ ದೇವರು ಇಷ್ಮಾಯೇಲನ ಬಾಧ್ಯಸ್ಥಿಕೆಗೆ ಇಲ್ಲ ಎಂದು ಹೇಳಿದರು. ಎಷ್ಟಾದರೂ ದೇವರು ಅಂತಿಮವಾಗಿ ಯಾರನ್ನು ಆಯ್ಕೆ ಮಾಡಿದರು? ತಾಯಿ ದೇವರ ಕುರಿತ ಸತ್ಯವನ್ನು ನಮಗೆ ತಿಳಿಸಲು ಅರ್ಹತೆಗಳು ಎಷ್ಟೇ ಉತ್ತಮವಾಗಿದ್ದರೂ ತಾಯಿಯ ಮೂಲಕ ಹೋಗದೆ ಯಾರೊಬ್ಬರು ಅಬ್ರಹಾಮನ ಬಾಧ್ಯಸ್ಥರಾಗಲು ದೇವರು ಅನುಮತಿಸಲಿಲ್ಲ. ಇದು ಕೇವಲ ಅಬ್ರಹಾಮನ ಕುಟುಂಬದಲ್ಲಿ ಸಂಭವಿಸಿದ ವೈಯಕ್ತಿಕ ಇತಿಹಾಸವಲ್ಲ, ಆದರೆ ಹಲವಾರು ಪಂಗಡಗಳು ತಾವು ದೇವರ ಮಕ್ಕಳು ಎಂದು ಹೇಳಿಕೊಳ್ಳುವಾಗ ದೇವರ ಮಕ್ಕಳು ಯಾರು ಎಂದು ದೇವರು ನಿರ್ಧರಿಸುವ ಪ್ರಮುಖ ವಿಷಯವನ್ನು ಒಳಗೊಂಡಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ತಂದೆ ಮತ್ತು ತಾಯಿ ದಾಸರಾಗಿದ್ದ ಎಲಿಯೆಜರನು ತಂದೆ ದೇವರು ಮತ್ತು ತಾಯಿ ದೇವರನ್ನು ನಂಬದ ಜನರನ್ನು ಸೂಚಿಸುತ್ತಾರೆ. ಇಂದು ಅನೇಕರು ಅಂತಹ ಜನರಾಗಿದ್ದಾರೆ. ಅವರು ತಂದೆ ದೇವರು ಅಥವಾ ತಾಯಿ ದೇವರನ್ನು ನಂಬುವುದಿಲ್ಲ. ಮುಂದೆ ಇಷ್ಮಾಯೇಲನು ದೇವರನ್ನು ತಂದೆ ಎಂದು ತಿಳಿದಿರುವ ಆದರೆ ತಾಯಿ ದೇವರಲ್ಲಿ ನಂಬಿಕೆಯಿಲ್ಲದವರನ್ನು ಸೂಚಿಸುತ್ತಾರೆ. ಇಂದು ಈ ಲೋಕದ ಅನೇಕ ಸಭೆಗಳು ತಂದೆ ದೇವರು ಮಾತ್ರ ಇದ್ದಾರೆ ಎಂದು ಆಗ್ರಹಿಸುತ್ತವೆ. ಅಂತಹ ಜನರು ಇಷ್ಮಾಯೇಲ್ ಪ್ರಕಾರಕ್ಕೆ ಸೇರಿದವರು.
ಇವನು ಬಾಧ್ಯಸ್ಥನಾಗುವುದಿಲ್ಲ, ಅಂದರೆ ಇವನು ದೇವರ ಮಗುವಲ್ಲ ಎಂದು ದೇವರು ಹೇಳುತ್ತಾರೆ. ನೀವು ಇದನ್ನು ರೋಮಾಪುರದವರಿಗೆ ಅಧ್ಯಾಯ 8 ಸಂಪರ್ಕಿಸುವ ಅಗತ್ಯವಿದೆ. ಅಂದಹಾಗೆ ಕೊನೆಯ ಅಭ್ಯರ್ಥಿ ಇಸಾಕನ ಕುರಿತು ಏನಾಗಿದೆ? ಇಸಾಕನ ತಂದೆ ಸ್ವತಂತ್ರರಾಗಿದ್ದರು ಮತ್ತು ಅವನ ತಾಯಿಯೂ ಸ್ವತಂತ್ರರಾಗಿದ್ದರು. ಸ್ವತಂತ್ರ ಮನುಷ್ಯ ಎಂದರೆ ದೇವರು. ತಂದೆ ದೇವರನ್ನು ಮತ್ತು ತಾಯಿ ದೇವರನ್ನು ಸ್ವೀಕರಿಸಿ ಅವರಲ್ಲಿ ನಂಬಿಕೆ ಹೊಂದುವವರು ಯಾರ ರೀತಿಯ ಜನರಾಗಿದ್ದಾರೆ? ಅವರು ಇಸಾಕನ ರೀತಿಯಾಗಿದ್ದಾರೆ. ಹಲವಾರು ಸಭೆಗಳಿದ್ದರೂ ತಂದೆ ದೇವರನ್ನು ಹೊರತುಪಡಿಸಿ ಬೇರೆ ದೇವರಿಲ್ಲ ಎಂದು ಹೇಳುತ್ತಾರೆ. ಎಷ್ಟಾದರೂ ಸತ್ಯವೇದವು ಹಾಗೆ ಹೇಳುವುದಿಲ್ಲ. ತಂದೆ ದೇವರು ಮತ್ತು ತಾಯಿ ದೇವರು ಇದ್ದಾರೆ ಎಂದು ಸತ್ಯವೇದವು ಹೇಳುತ್ತದೆ. ಜನರು ಸತ್ಯವೇದವನ್ನು ಓದಿದಾಗ ದೇವರು ಏಕವಚನ ರೂಪದಲ್ಲಿರುವ ದೇವರು ಎಂದು ಅವರು ಸರಳವಾಗಿ ಯೋಚಿಸಬಹುದು. ಇಷ್ಟಾದರೂ ಹಳೆ ಒಡಂಬಡಿಕೆಯಲ್ಲಿ ದೇವರನ್ನು ಉಲ್ಲೇಖಿಸುವ ಪದವನ್ನು ಬಹುವಚನ ರೂಪದಲ್ಲಿ 2500ಕ್ಕೂ ಹೆಚ್ಚು ಬಾರಿ ದಾಖಲಿಸಲಾಗಿದೆ. ಅದು ಎಲ್ಲೋಹಿಂ ಪದವಾಗಿದೆ. ಸತ್ಯವೇದದ ಮೂಲ ಪಠ್ಯದಲ್ಲಿ ದೇವರನ್ನು ಎಲ್ಲೋಹಿಂ ಎಂದು ಸೂಚಿಸಲಾಗಿದೆ. ತಂದೆ ದೇವರು ಮತ್ತು ತಾಯಿ ದೇವರು ಇರುವ ಕಾರಣದಿಂದ ಈ ರೀತಿ ದಾಖಲಿಸಲಾಗಿದೆ. ಹಾಗಾದರೆ ತಂದೆ ದೇವರು ಮತ್ತು ತಾಯಿ ದೇವರನ್ನು ನಂಬುವ ಜನರು ಯಾರ ರೀತಿಯ ಜನರಾಗಿದ್ದಾರೆ? ಅವರು ಇಸಾಕನ ರೀತಿಯಾಗಿದ್ದಾರೆ. ಈ ಕಾರಣದಿಂದಲೇ ಗಲಾತ್ಯದವರಿಗೆ ಅಧ್ಯಾಯ 4:28 ಈ ರೀತಿ ಬರೆಯಲಾಗಿದೆ: ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. ಇಸಾಕನಂತೆ ವಾಗ್ದಾನದ ಮಕ್ಕಳು, ಬಾಧ್ಯಸ್ಥರು, ಸ್ವತಂತ್ರ ಸ್ತ್ರೀಯ ಮಕ್ಕಳು, ಸ್ತ್ರೀಯ ಉಳಿದ ಸಂತಾನ ಎಂಬ ಅನೇಕ ಅಭಿವ್ಯಕ್ತಿಗಳಿವೆ. ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಅದೇ. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಇಲ್ಲಿ ಬಾಧ್ಯತೆ ಎಂಬುದರ ಅರ್ಥವೇನು? ಇದು ಪರಲೋಕ ರಾಜ್ಯದ ಬಾಧ್ಯತೆಯ ಅರ್ಥವಲ್ಲವೇ? ವಚನ 31 ನೋಡೋಣ. ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಆ ಧರ್ಮಪತ್ನಿಯ ಮಕ್ಕಳೇ ಎಂದು ತಿಳುಕೊಳ್ಳಿರಿ. ಹಾಗಾದರೆ ಮಗುವಿಗೆ ಜನ್ಮ ನೀಡಿದ ಸ್ತ್ರೀಯನ್ನು ಏನೆಂದು ಕರೆಯಲಾಗುತ್ತದೆ? ಖಂಡಿತ ತಾಯಿ ಎಂದು ಕರೆಯಲಾಗುತ್ತದೆ. ಅಂತಹ ಬೋಧನೆಯು ಹೊಸ ಒಡಂಬಡಿಕೆಯ ಸತ್ಯದಲ್ಲಿದೆ. ಆದರೆ ಅನೇಕ ಜನರು ಸತ್ಯವೇದದಲ್ಲಿ ತಾಯಿ ಇದ್ದಾರೆಯೇ ಎಂದು ಹೇಳುತ್ತಾರೆ. ವಚನ 26ಕ್ಕೆ ಹೋಗೋಣ. ಆದರೆ ಮೆಲನ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. ಮತ್ತಾಯನು ಅಧ್ಯಾಯ 6 ವಚನ 9 ದೇವರನ್ನು ನಮ್ಮ ತಂದೆ ಎಂದು ವ್ಯಕ್ತಪಡಿಸಲಾಗಿದೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26 ಮೇಲನ ಎಂದರೆ ಪರಲೋಕದಲ್ಲಿ. ಆಗ ನಾವು ಪರಲೋಕದಲ್ಲಿರುವ ನಮ್ಮ ತಾಯಿ ಎಂದು ಹೇಳಬಹುದು. ಮತ್ತಾಯನು ಅಧ್ಯಾಯ 6 ವಚನ 9 ಯೇಸು ಆದದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಎಂದು ಹೇಳಿದರು. ಆದದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಯೇಸು ಕಲಿಸಿದ ಕರ್ತನ ಪ್ರಾರ್ಥನೆಯು ವಾಕ್ಯಗಳೊಂದಿಗೆ ಪ್ರಾರಂಭವಾಗುತ್ತದೆ: ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಗಲಾತ್ಯದವರಿಗೆ ಅಧ್ಯಾಯ 4 ಮೇಲಿರುವ ನಮ್ಮ ತಾಯಿ ಎಂದು ಬರೆಯಲಾಗಿದೆ. ಇದು ಪರಲೋಕದಲ್ಲಿರುವ ನಮ್ಮ ತಾಯಿ ಎಂದು ಹೇಳುವುದು ಒಂದೇ ಆಗಿದೆ. ಸತ್ಯವೇದದಲ್ಲಿ ತಂದೆ ದೇವರು ಮತ್ತು ತಾಯಿ ದೇವರು ಇದ್ದಾರೆ. ದೇವರು ಇದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ನಂಬದವರಿಗೆ ಇನ್ನೊಂದು ವಚನವನ್ನು ಪರಿಶೀಲಿಸೋಣ. ಆದಿಕಾಂಡ ಅಧ್ಯಾಯ 1 ವಚನ 26. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ. ಮನುಷ್ಯರನ್ನು ಉಂಟುಮಾಡುವುದು ಎಂದರೆ ಮನುಷ್ಯನನ್ನು ಸೃಷ್ಟಿಸುವುದು ಎಂದಾಗಿದೆ. ದೇವರು ಮನುಷ್ಯರನ್ನು ಸೃಷ್ಟಿಸಿದಾಗ ನಾನು ಮನುಷ್ಯರನ್ನು ಉಂಟುಮಾಡುವೆನು ಎಂದು ಹೇಳಲಿಲ್ಲ, ಆದರೆ ನಾವು ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು. ಇದು ಬಹಳ ಮುಖ್ಯವಾದ ಭಾಗವಾಗಿದೆ. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು.
ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟುಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟುಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದ ನಂತರ ದೇವರು ದೇವಸ್ವರೂಪದಲ್ಲಿ ಗಂಡನ್ನು ಸೃಷ್ಟಿಸಿದರು ಮತ್ತು ದೇವಸ್ವರೂಪದಲ್ಲಿ ಹೆಣ್ಣನ್ನು ಸೃಷ್ಟಿಸಿದರು. ಛಾಯಾನಕಲು ಯಂತ್ರದಿಂದ ಬಂದ ಚಿತ್ರದ ಬಗ್ಗೆ ಯೋಚಿಸೋಣ. ಛಾಯೆಯಲ್ಲಿ ಪುರುಷ ಮತ್ತು ಸ್ತ್ರೀ ಇದ್ದರೆ ಮೂಲ ಚಿತ್ರದ ಬಗ್ಗೆ ನಿಮಗೆ ತಿಳಿಯಬಹುದೇ ಅಥವಾ ಇಲ್ಲವೇ? ಮೂಲ ಚಿತ್ರದಲ್ಲಿ ಒಬ್ಬ ಪುರುಷ ಮತ್ತು ಸ್ತ್ರೀ ಇರಬೇಕು. ಮೂಲ ಚಿತ್ರವನ್ನು ನೋಡದೆಯೇ ತಿಳಿಯಬಹುದೇ? ಖಂಡಿತವಾಗಿ ತಿಳಿಯಬಹುದು. ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದಾಗ ಪುರುಷನನ್ನು ಸೃಷ್ಟಿಸಿದರು. ದೇವರು ಮನುಷ್ಯರನ್ನು ಸೃಷ್ಟಿಸಿದರು ಮತ್ತು ನಂತರ ಸ್ತ್ರೀಯನ್ನು ಸೃಷ್ಟಿಸಲಾಯಿತು. ದೇವರು ತನ್ನ ಸ್ವರೂಪದಲ್ಲಿ ಸ್ತ್ರೀಯನ್ನು ಸೃಷ್ಟಿಸಿದರು. ಹಾಗಾದರೆ ದೇವರ ಮೂಲ ಚಿತ್ರಗಳು ಯಾವುವು ಎಂದು ನೀವು ತಿಳಿಯಬಹುದು. ಗಂಡು ಸ್ವರೂಪದ ದೇವರನ್ನು ತಂದೆ ಎಂದು ಕರೆದರೆ ಸ್ತ್ರೀ ಸ್ವರೂಪದ ದೇವರನ್ನು ಏನೆಂದು ಕರೆಯಬೇಕು? ತಾಯಿ. ಅಂತಹ ನಂಬಿಕೆಯುಳ್ಳ ಜನರು ಇಸಾಕನಂತೆ ವಾಗ್ದಾನದ ಮಕ್ಕಳಾಗಿದ್ದಾರೆ. ಅಂತಹ ಜನರಿಗೆ ಆತ್ಮನೇ ಸಾಕ್ಷಿ ಹೇಳುತ್ತಾನೆ. ಅವರು ಯಾರು? ಅವರು ದೇವರ ಮಕ್ಕಳು. ಏಕೆಂದರೆ ಅಂತಹ ಮಕ್ಕಳು ಪರಲೋಕ ರಾಜ್ಯವನ್ನು ಬಾಧ್ಯರಾಗಿ ಪಡೆಯುವ ಬಾಧ್ಯಸ್ಥರಾಗಿದ್ದಾರೆ. ಈ ಕಾರಣದಿಂದಲೇ ನಾವು ಸಂತೋಷವಾಗಿದ್ದೇವೆ. ನಾವು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆವರೆಗೂ ಬೋಧಿಸಲು ಹೋದಾಗ ನಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವಿದೆ, ಏಕೆಂದರೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ಮತ್ತು ನಿಜವಾಗಿಯೂ ಸಹಾಯ ಮಾಡುತ್ತೇನೆ ಎಂದು ಹೇಳಿದ ದೇವರು ನಮ್ಮ ತಂದೆ ಮತ್ತು ತಾಯಿಯಾಗಿದ್ದಾರೆ. ನಾವು ತಂದೆ ದೇವರು ಮತ್ತು ತಾಯಿ ದೇವರನ್ನು ನಂಬುವ ಇಸಾಕನಂತಹ ಮಕ್ಕಳಾಗಿದ್ದೇವೆ. ನಾವು ನಿತ್ಯ ಪರಲೋಕ ರಾಜ್ಯದ ಮಕ್ಕಳು ಮತ್ತು ದೇವರ ಮಕ್ಕಳು ಆಗಿದ್ದೇವೆ. ನಾವು ಸ್ವಲ್ಪ ಕೂಡ ನಮ್ಮ ಆತ್ಮರಕ್ಷಣೆ ಕುರಿತು ಮತ್ತು ದೇವರ ರಾಜ್ಯದ ಕುರಿತು ಸಂದೇಹಪಡುವ ಅಗತ್ಯವಿಲ್ಲ. ನಾವು ನಮ್ಮ ನಂಬಿಕೆಯನ್ನು ಕೊನೆಯವರೆಗೂ ಉಳಿಸಿಕೊಳ್ಳುತ್ತೇವೆ ಮತ್ತು ನಂಬಿಕೆಗೆ ನಮ್ಮನ್ನು ಅರ್ಪಿಸಿಕೊಳ್ಳುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.